ಎತ್ತ ಹಾಳಾಗೋದ್ರು ತಾಯಿ ಮಗ ಇಬ್ರು ಇಲ್ಲ. ನನಗೆ ಬೇರೆ ಹೊಟ್ಟೆ ಸಿತೈತೆ. ಮುದ್ಕಿ ಅಡುಗೆ ಮಾಡೋದು ಬಿಟ್ಟು ಎಲ್ಗೋದ್ಲೋ ಎಲ್ಲಿ ಹಾಳಾಗೋದು ಸತ್ರು. ಓ ಏನಮ್ಮಯ್ಯ, ಏನು ಸುಮ್ಮನೆ ನಿಂತ್ಕೊಬಿಟ್ಟಿದ್ಯಾ? ಆಯ್ತಾ ಊಟ? ಏಳು ಬೇರೆ ಬಂದು ಈ ಆಂಟಿ ಏನು ಕೇಳ್ತಾಳ ಈಗ? ಏನು ಗೊಣಿಕೆಂತ ಇದೆಯಾ ಒಬ್ಳೇನೆ? ಅಡುಗೆ ಮಾಡ್ದೋ ಹೆಂಗೆ? ಅಡುಗೆನ ನಾನು ಯಾಕೆ ಅಡುಗೆ ಮಾಡಲಿ? ಅಲ್ಲ ನಿಮ್ಮನೆ ನೀನು ಅಡುಗೆ ಮಾಡಿದೆ ಇನ್ನೇನು? ನಾನು ಬಂದು ಅಡುಗೆ ಮಾಡೋಕ್ಕಾಗುತ್ತಾ? ಯಾಕಿನ್ನ ತಿಂಡಿ ಗಿಂಡಿ ಮಾಡಿಲ್ವೇನೇನು? ಇಲ್ಲ, ನಮ್ಮನೆ ಎಲ್ಲಿದೆ? ಓಹೋ ನಿಮ್ಮನೆ ಎಲ್ಲೈತೆ ಅಂತ ಕೇಳ್ತೀಯ? ಅಲ್ಲ ಅದೇನೋ ಹೇಳ್ತಾರಲ್ಲ, ಬೆಣ್ಣೆ ಕೈಯಾಗಿ ಇಟ್ಕೊಂಡು ಅವರೆಲ್ಲ ಹುಡುಕಿದ್ರು ನಂಗೆ. ಅಲ್ಲ ನಿಮ್ಮನೆಗೆ ನೀನೇ ಇದೆಯಾ? ನಮ್ಮನೆ ಎಲ್ಲೈತೆ ಅಂತ ಕೇಳ್ತೀಯಲ್ಲಿ ಅಮ್ಮಣ್ಣಿ? ಸರಿ ಇಂಥವ್ರಾದ್ರೆ ಸಂಸಾರ ಆದಂಗೇನೆ ಬಿಡು. ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ ಇದೇನು ನಮ್ಮನೆ ಅಲ್ಲ ಐತೆ ನಮ್ಮೂರಾಗೆ. ಇದು ನನ್ನ ಗಂಡ ಬಾಡಿಗೆ ಮನೇಲಿ ಇರೋದು. ಅಂದಮೇಲೆ ನಿಮ್ಮನೇನೆ ನೀವಿರತಕ್ಕ. ನಿನ್ನ ಗಂಡನ ಮನೆ ಆಗಲಿ ನಿನ್ನ ಮನೆ ಆಗಲಿ ನಿಂದೇ ಮನೆ. ಗಂಡನ ಮನೆನೇ ಶಾಶ್ವತ. ನಮ್ಮ ಮನೆ ಅಂತ ಹೇಳು. ಅದ್ರಾಗ ಏನೈತೆ? ನಿನ್ನ ತವ್ರ ಮನೆ ಮುಗೀತು, ನಿನ್ನ ತವ್ರ ಮನೆ ಕತೆ. ಇನ್ಮೇಲೆ ನಿನ್ನ ಗಂಡನ ಮನೆ ಎಲ್ಲಿರುತ್ತೋ ಅದೇ ನಿನ್ನ ಮನೆ. ಅಯ್ಯೋ ಅದೇಂಗಾಗುತ್ತೆ? ಹೆಂಗಾಗುತ್ತೆ ಅಂದ್ರೆ ಹಂಗೆ ಆಗುತ್ತೆ. ನಿನ್ನ ಹೊಟ್ಟೆಲಿ ನಿನ್ನ ಗಂಡನ ಪಾಪು ಬೆಳೀತಾ ಇಲ್ವಾ? ಹಂಗೇನೆ. ಯಾಕೆ ತಿಂಡಿ ಗಿಂಡಿ ಮಾಡಲ್ವೇನು? ನಿಮ್ಮ ಅತ್ತೆ ನಿನ್ನ ಗಂಡ ಎಲ್ಗೋಗಿವ್ರಿ? ನನಗೆ ಅಡುಗೆ ಗಿಡ್ಗೆ ಏನು ಮಾಡಕ್ಕೆ ಬರಲ್ಲ. ನಾನೇನು ಮಾಡಿಲ್ಲ, ನಾನು ಮಾಡೋದು ಇಲ್ಲ, ನನಗೆ ಬರೋದು ಇಲ್ಲ. ಅಲ್ಲ ನೆನ್ನೆ ಮೊನ್ನೆ ಎಲ್ಲ ಅಜ್ಜಿನೇ ಮಾಡಿತ್ತು. ಅಂಥದ್ರಾಗಿ ಇವಾಗ ನೋಡು ಮಾಡೇ ಇಲ್ಲ. ಎಲ್ಗೋಗಿ ಕುಕ್ಕರಿಸ್ಕೊಂತ ಏನೋ. ನನ್ನ ಗಂಡನೂ ಇಲ್ಲ, ಎಲ್ಗೋದ್ನ ಏನೋ. ಎಲ್ಲ ಪಾರ್ಸಲ್ ಆದರೂ ತಂದು ಕೊಡೋಕ್ಕಾಗಲ್ವಾ? ನನಗೆ ಹೊಟ್ಟೆ ಸಿತಾಯ್ತಿ. ಅಡುಗೆ ಮಾಡಕ್ಕೆ ಬರಲ್ಲ? ಏನು ಬರಲ್ವಾ? ಹೋಗಿ ಉಪ್ಪಿಟ್ಟಾದ್ರೂ ಮಾಡೋಗು. ಒಂದೊಂದೇ ಕಲ್ತ್ಕೋಬೇಕು. ಆಗ ಈಗಿನ ಹುಡುಗಿಯರು ಮೊಬೈಲ್ನಾಗೆಲ್ಲ ನಾನು ನೋಡ್ಕೊಂಡು ಕಲಿತಾರಂತೆ, ಅದ್ರಾಗೆಲ್ಲ ಹೇಳ್ಕೊಡ್ತಾರಂತೆ. ಅದ್ರಾಗ ನೋಡ್ಕೊಂಡು ಮಾಡೋಗಿ ಹೋಗಿ ಎತ್ತಾದ್ರೂ. ಅಯ್ಯೋ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇನೆ. ಮಾಡಿದ್ರೆ ಎಲ್ಲ ಬರುತ್ತೆ. ಆಂಟಿ ನನಗೆ ಮಾಡಕ್ ಬರಲ್ಲ ಅಂತಂದ್ರೆ ಮೊಬೈಲಲ್ಲಿ ನೋಡ್ಕೊಂಮಾಡು, ಅಲ್ಲಿ ನೋಡ್ಕೊಂಮಾಡು, ಇಲ್ಲಿ ನೋಡ್ಕೊಂಮಾಡು ಅಂತ ಹೇಳ್ತಿದ್ದೀರಲ್ಲ. ಸುಮ್ಮನೆ ಹೋಗಿ ನೀವು. ನನಗೆ ಏನು ಮಾಡಕ್ ಬರಲ್ಲ. ಏನೇ ಸುನಂದಮ್ಮ, ಏನಂತೆ? ಏನಿಲ್ಲ ಕಣಕ, ನಿನ್ ಸೊಸೆ ಏನೋ ತಿಂಡಿ ಮಾಡಿಲ್ಲ, ಅಡುಗೆ ಮಾಡಿಲ್ಲ, ನನ್ನ ಹೊಟ್ಟೆ ಹಸಿತೈತೆ ಅಂತಾನ ರೇಗಾಡ್ತಾ ಇದ್ದಾಳೆ. ಅದಕ್ಕೆ ನೀನೇ ಹೋಗಿ ಏನೋ ತಿಂಡಿ ಮಾಡಮ್ಮ ಅದೇ, ನನಗೆ ಮಾಡಕ್ ಬರಲ್ಲ ಅಂತ ಇದ್ದಾಳೆ. ಏನಮ್ಮ ಸೊಸೆ ಮುದ್ದು, ಅಡುಗೆ ಮಾಡಕ್ ಬರಲ್ವಾ ನಿನ್ಗೆ? ಇಲ್ಲ. ತಿನ್ನಕ್ಕೆ ಚೆನ್ನಾಗಿ ಬರುತ್ತಾ? ತಿನ್ನಕ್ಕೆ ಅಂದ್ರೆ ಎಲ್ಲರೂ ತಿಂದೇನೆ ಮತ್ತೀಗ ಬದುಕಿರೋದು. ತಿಂದೆ ಹೆಂಗ್ ಬದುಕಿರ್ತಾರೆ? ಎಲ್ಲರೂ ತಿಂತಾರೆ, ನಾನು ಒಬ್ಬಳೆ ಎಲ್ಲ ತಿನ್ನೋದು. ಮತ್ತೆ ತಿನ್ನೋದು ಕಲ್ತ್ಕೊಂಡ್ಮೇಲೆ ಮಾಡೋದು ಕಲಿಬೇಕು. ಹೆಣ್ಣಾಗುಟ್ಟ ಮೇಲೆ ಏನು ಮಾಡಕ್ ಬರಲ್ವೇ ನಿನ್ಗೆ? ನಾನು ನೀನೇ ಮಾಡ್ತೀಯೇನೋ ಅಂತನ ನೋಡ್ದೆ. ನೆನ್ನೆ ಅವತ್ತು ಬಂದಿದ್ದಾವಲ್ಲ, ಅವತ್ತು ಸಾಯಂಕಾಲ ತಿಂದಿದ್ಯಾ? ನೆನ್ನೆ ಎಲ್ಲ ನಾನೇ ಮಾಡಿಕ್ಕಿದ್ದೀನಿ. ಹೋದ್ರೆ ಹೋಗ್ಲಿ ಬಿಡು, ಯಾಕೆ ಬೇಜಾರು ಹಾಕೊಂಡಿದ್ದಾಳಲ್ಲ ಅಂತನ ನಾನೇ ಮಾಡಿಕ್ಕಿದ್ದೀನಿ. ಇವತ್ತಾದ್ರೂ ಹೊಟ್ಟಸ್ತ್ರೆ ಎದ್ದು ಮಾಡ್ತಾಳೇನೋ ಅಂತನ ನಾನು ಅತ್ಲಾಗ ಹೋದೆ. ಇನ್ನ ಹಂಗಾರೆ ತಿಂಡಿನೂ ಮಾಡಿಲ್ಲ, ಯಾತು ಮಾಡಿಲ್ಲ ಅನ್ನು. ಬಂದ್ರೆ ಅಲ್ವಾ ಮಾಡಕ್ಕೆ. ಎಲ್ಲೆಲ್ಲಿ ಏನೇನೈತಾ ಯಾರಿಗ್ ಗೊತ್ತು? ಅಡುಗೆ ಮನೇನೂ ನೋಡಿಲ್ಲ ನಾನು ನೆಟ್ಟಿಗೆ ಮನೆಗೆ. ಓ ಹೌದಾ, ಸರಿ ನಡಿ, ನಿನಗೆ ಅಡುಗೆ ಮನೆ ತೋರಿಸಿ ಎಲ್ಲೆಲ್ಲಿ ಏನೇನೈತಿ ಅಂತ ಎಲ್ಲನ ಹೇಳ್ಕೊಡ್ತೀನಿ, ಮಾಡುವಂತೆ ನಡಿ. ಹ್ಞೂ ಕಣೆ ಮಾಯ, ಹೋಗು ನಿಮ್ಮ ಅತ್ತೆ ಹತ್ರ ಎಲ್ಲ ಹೇಳಿಸ್ಕ. ಇವತ್ತಿಂದ ನೀನೇ ಅಡುಗೆ ಮಾಡು. ಪರವಾಗಿಲ್ಲ, ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಉಂತಾರೆ. ದಿನ ಮಾಡು, ಆಮೇಲೆ ಎಲ್ಲ ತಾನಾಗೆ ಬರುತ್ತೆ. ಒಂದು 15 ದಿವಸ ಮಾಡಿದ್ರೆ ಅಲ್ವೇನಕ್ಕ? ಏನಂಟಿ ನೀವು ಏನು ನನ್ನ ಇಲ್ಲಿ ಅಡುಗೆ ಮಾಡೋಕ್ಕೆ ತಗಲಾಕ್ಬೇಕು ಅಂತ ಅನ್ಕೊಂಡಿದ್ದೀರೋ ಹೆಂಗೆ? ನನಗೆ ಅಡುಗೆ ಗಿಡ್ಗೆ ಮಾಡಕ್ಕೆ ಬರಲ್ಲ. ನಾನು ಹೇಳ್ಕೊಟ್ರು ಮಾಡೋಕ್ಕಾಗಲ್ಲ ನನ್ನ ಕೈಲಿ. ನಾನು ಮಾಡಲ್ಲ ನಾನು. ಏಯ್ ಏನೇ ಅವಳ ಮೇಲೆ ಯಾಕೆ ರೇಗಾಡ್ತಾ ಇದೀಯಾ? ನಡಿ. ಇವತ್ತಿಂದನ ನಿನ್ನ ಕೆಲಸ ಇದೆಲ್ಲನ. ನೀನು ಬಂದ್ರೇನೆ ನಿಮ್ಮ ಅಮ್ಮನ ಮನೆ ಬಿಟ್ಟು ಬರೋದು ಅಂತಾನ ಯಾಕೆ ಹೇಳ್ತಿದ್ದೆ ಹೇಳು? ನಿನ್ನ ಹತ್ರ ನಾನು ಅಡುಗೆ ಮಾಡಿಸ್ಕೊಂಡು ಸೇವೆ ಮಾಡಿಸ್ಕೋಬೇಕು ಅಂತಾನ. ನನಗೆ ವಯಸ್ಸಾಗೈತೆ, ನಾನು ಮಾಡೋಕ್ಕಾಗುತ್ತೆ ದಿನಾನ? ಇನ್ಮೇಲೆ ಏನಿದ್ರೂ ಅಡುಗೆ, ಕಸ, ಮುಸ್ರೆ, ನೀರು ತರೋದು ಎಲ್ಲ ನಿಂದೇನೆ. ಗೊತ್ತಾಯ್ತಾ? ಎಲ್ಲ ಕೆಲಸ ನಾನು ಮಾಡ್ಬೇಕಾ? ಯಾಕೆ? ನೀವೆಲ್ಲಿಗೆ ಹೋಗ್ತೀರಾ? ನಾನೆಲ್ಲಿಗೆ ಹೋಗೋಣ? ನಾನು ಇಲ್ಲೇ ಇರ್ತೀನಿ. ಸೊಸೆ ಬಂದಮೇಲೆ ಸೊಸೆನೇ ಮಾಡ್ಬೇಕು ಮತ್ತೆ ಎಲ್ಲ ಕೆಲಸನ. ಏನಂದ್ಕೊಂಡಿದ್ಯಾ? ನಡಿ. ಏನಿನ್ನ ಯಾಕೆ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾಳೆ. ನಾನು ಎಲ್ಲಿಗೆ ಹೋಗೋಣ? ನಡಿ. ಅಡಿಯೇ ಯಾಕಂತ ಹೇಳ್ತೀರಾ? ಹೋಗ್ತೀನಿ. ಅಯ್ಯೋ ಇದೇನಪ್ಪ ಇದು? ಒಳ್ಳೆ ಸವಸ ಆಯ್ತಲ್ಲ. ನಾನೊಂದು ಸ್ವಲ್ಪ ಯಾಮಾರಿದ್ಕೆ ಇವತ್ತು ಇವ್ರು ಹೇಳ್ದಂಗೆ ಕೇಳಂಗಾಗೈತಲ್ಲಪ್ಪ ದೇವ್ರೆ. ಅಯ್ಯೋ ಏನು ಮಾಡಲಿ? ನಡಿ ಅಡುಗೆ ಮಾಡು ಜಲ್ದಿ.
ಮುದ್ರಂಗಜ್ಜಿ ಬಿಡಬೇಡ, ಕರ್ಕೊಂಡೋಗಿ ಎಲ್ಲ ಕಲ್ಸು. ಎಲ್ಲ ತಿಂಡಿ, ಸಾರು ಮಾಡೋದು, ಅನ್ನ ಮಾಡೋದು, ಮುದ್ದೆ ಮಾಡೋದು, ಕಾಫಿ ಟೀ ಜ್ಯೂಸ್ ಮಾಡೋದು ಎಲ್ಲ ಕಲ್ಸು. ಕಲಿಸ್ತೀನಿ ಕಲಿಸ್ತೆ ಬಿಡ್ತೀನ ನಾನು. ಮತ್ತೆ ಇವಳನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದೇನು ನಾನೇನು ಇವಳು ಸೇವೆ ಮಾಡ್ಲಾ? ನಡಿಯಮ್ಮ ನಡಿ. ಸರಿ ಬರ್ತೀನಿ ನಾನು. ನಡಿಯೇ, ಇನ್ನ ಏನು ಯೋಚನೆ ಮಾಡ್ತಾ ಇದ್ಯಾ? ಎಲ್ಲೈತಿ ಇಲ್ಲಿ ಅಡುಗೆ ಮನೆ? ಬಂದಾಗಿಂದ ಬರೀ ತಿಂದು ಕುಕ್ಕಮ್ಮದೆ ಆಗೈತೆ. ಅಡುಗೆ ಮನೇನು ಎಲ್ಲೈತಿ ಅಂತ ನೀನು ನೋಡಿಲ್ಲ ಅಲ್ವೇ? ಈ ಮನೆ ಹೆಂಗೈತಿ ಅಂತಾನೂ ನೋಡಿಲ್ಲ ನೀನು. ಬಂದು ಸುಮ್ಮನೆ ಬರೇ ಮನಿಕೆ ಮದೆ ಆಗೈತಿ. ಅಯ್ಯ, ಏನು ಇದೇನೇನು ಅರಮನೇನ? ಎಲ್ಲಿ ಏನೇನೈತಿ ಅಂತಾನ ನೋಡ್ಕೊಂಡು ತಿರ್ಗಾಡಕ್ಕೆ ಎಲ್ಲೈತಿ ಹೇಳ್ರಿ. ನಡಿ ಅಲ್ಲೈತಿ ನೋಡು. ಓ, ಈ ಮೂಲೆಗಿರದ ನೀವು ತಟ್ಟಿಗಳು ಬೇರೆ ಅಡ್ಡ ಇಕ್ಕೊಂಡು ತೆಗ್ದಿಕ್ಕಾಗಲ್ವೇ? ಅವೇನು ಅಡ್ಡ ಆಗಲ್ಲ, ಸುಮ್ಮನೆ ನಡಿ. ನೋಡ್ದಾ, ಇದೆ ಅಡಿಗೆ ಮನೆ. ಅಲ್ಲೇ ಸೌದೆ ಇದಾವೆ, ಒಲೆ ಐತೆ, ಪಾತ್ರೆ ಇದಾವೆ. ಆ ಕಡೆಗೆ ಅಕ್ಕಿ ಇದಾವೆ. ಆಮೇಲೆ ರಾಗಿ ಹಿಟ್ಟು, ಯತನ ರವೆ ಪವೆ ಇದ್ರೆ ನೋಡು. ಆಮೇಲೆ ತರಕಾರಿ ಇದ್ರೆ ಆ ಪುಟ್ಟ್ಯಾಗ ಇದಾವೆ. ತಗೊಂಡು ಆದಷ್ಟು ಬೇಗ ಯಾತನ ಮಾಡು. ನನಗೂ ಅಟ್ಟಸ್ಬಿಟ್ಟೈತಿ. ನೀನು ಇಟ್ಟತಿ ಮಾಡಿರ್ತಿ ಅಂತ ನಾನು ಬಂದ್ರೆ ನೀನು ನೋಡಿರಿ ಇನ್ನ ನಾನು ಬರ್ಲಿ ಅಂತ ಕಾಯ್ತಾ ಇದ್ದೆ. ಹೋಗು. ಸೌದೆ ಒಲೆನಾ? ಗ್ಯಾಸ್ ಇಲ್ವಾ? ಅಯ್ಯೋ, ಎಲ್ಲರ ಮನೆಗೂ ಗ್ಯಾಸ್ ಇರ್ತಾವೆ ಈ ಕಾಲದಲ್ಲಿ. ಹಳ್ಳಿಲೂ ನೀವಿನ್ನೂ ಗ್ಯಾಸ್ ಇಕ್ಕೊಂಡಿಲ್ವಾ? ಈ ಒಲೆಗೆ ಹೆಂಗಪ್ಪ ಅಡುಗೆ ಮಾಡೋದು? ನನ್ನ ಕೈಲಾಗಲ್ಲ ಇದ್ರಾಗೆಲ್ಲನ. ಅಯ್ಯೋ, ನಾನು ಅಡುಗೆ ಮಾಡೋಕ್ಕೆ ಆಗಲ್ಲ ಅಂತದ್ರಾಗೆ ಸೌದೆ ಒಲೆ ಊದ್ಕೊಂಡು ಅಡುಗೆ ಮಾಡು ಅಂದರೆ ನನ್ನ ಕೈಲಾಗಲ್ಲಪ್ಪ. ಇಲ್ಲ ಆಗಲ್ಲ ಅನ್ನೋ ಮಾತು ಹೇಳಂಗೆ ಇಲ್ಲ. ನಾವೇ ಈ ಮನೆಗೆ ಬಂದು ಎಷ್ಟು ಒಂದು ತಿಂಗಳಾತೇನೋ ಅಷ್ಟೇನೆ. ಅಂಥದ್ರಾಗೆ ಗ್ಯಾಸು ಪಾಸು ಎಲ್ಲ ತರೋಕ್ಕೆ ದುಡ್ಡು ಬೇಡವೇನಮ್ಮ? ದುಡ್ಡು ಬೇಡವೆ? ನೀನೇನಾದ್ರೂ ದುಡ್ಡು ತಂದಿದ್ರೆ ಕೊಡು, ತರ. ಎಷ್ಟು ಒಂದು 5,000 ಆಗುತ್ತೇನ ಗ್ಯಾಸ್ ತರಕ್ಕೆ? ಅದು ಅಲ್ಲದೆ ಇವಾಗ ಬೇರೆ ಗ್ಯಾಸ್ ಎಲ್ಲ ಸಿಕ್ತಿಲ್ಲ ಅಂತ ಬೇರೆ ಹೇಳ್ತಾರೆ. ಎಲ್ಲಿ ತರೋದು? 1-2 ದಿವಸ ಇದ್ರಾಗೆ ಮಾಡು. ಹೆಂಗೋ ಒಲೆ ಐತಲ್ಲ, ಸೌದೆನೂ ತಂದು ಕೊಡ್ತಾನೆ ನಮ್ಮ ಜುಂಜ. ಒಲೆಗೆ ಮಾಡು, ಆಮೇಲೆ ನೋಡೋಣ ದುಡ್ಡು ಯಾವುದಾದ್ರೂ ಅಡ್ಜಸ್ಟ್ ಆದಾಗ ತರೋಣ ಗ್ಯಾಸ. ಬಾಯಿಲಿ ತೋರಿಸ್ತೀನಿ ಎಲ್ಲೆಲ್ಲೈತೆ ಇದು ಅಕ್ಕಿ ಹಸಿಟ್ಟು, ಆಮೇಲೆ ಇದು ಬೆಳಕಾಳು ಬೆಲ್ಲ ಎಲ್ಲ ಎಲ್ಲಿ ಕೆದಿವಿ ಅಂತಾನೆ. ಅಯ್ಯೋ ದೇವ್ರೆ, ಏನಪ್ಪ ಇಂಥ ಮನೆಗೆ ನಾನು ಸೊಸೆಯಾಗಿ ಬಂದ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಫಾರಿನ್ ಎಲ್ಲ ಸುತ್ತಾಡಬೇಕು, ನನ್ನ ಗಂಡ ಶ್ರೀಮಂತ ಆಗಿರಬೇಕು, ನಾನು ಎಲ್ಲಿ ಕೈ ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋಗ್ಬೇಕು. ನನಗೆ ಕೈಗಾಲೊಬ್ರು, ಕೈಗೆ ಒಬ್ಬರು ಆಳು, ಕಾಲ್ಗೊಬ್ರು ಆಳು, ಎಲ್ಲ ಕೆಲಸಕ್ಕೂ ಆಳುಗಳಿರಬೇಕು, ನಾನು ಆರಾಮಾಗಿ ಇರಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿರಿ, ನಾನೇ ಹಾಳಾಗ್ಬಿಟ್ಟಿದ್ದೀನಿ. ಅಯ್ಯೋ ಬಾರೆ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ ಯೋಚನೆ ಮಾಡಂಗಿಲ್ಲ. ಎಲ್ಲನ ಜಲ್ ನೋಡ್ಕೊಂಡು ಜಲ್ ಮಾಡ್ಬಾ. ಜುಂಜ ಬಂದ್ರೆ ಅವನು ಎಗರಾಡ್ತಾನೆ, ಇನ್ನೂ ಅಡುಗೆ ಮಾಡಿಲ್ವಿ ಅಂತಾನೆ. ಆಯ್ತು ಬಿಡಿ, ಎಲ್ಲಿ ಐತೆ ಅಂತ ನಾನು ನೋಡಿದ್ದೀನಿ. ಅಲ್ಲೆಲ್ಲ ಇರೋದೆಲ್ಲ ಬಾಕ್ಸ್ ಎಲ್ಲನ ತಗೊಂಡು ಏನು ಇವಾಗ ಅನ್ನ ಮಾಡ್ಬೇಕಾ? ಅನ್ನ ಅಕ್ಕಿ ಹಾಕ್ಬಿಟ್ಟು ಮಾಡ್ತೀನಿ ಬಿಡ್ರಿ. ಬರೀ ಅನ್ನ ಅಲ್ಲ, ಚಿತ್ರಾನ್ನ ಮಾಡಬೇಕು. ಗೊಜ್ಜು ಮಾಡು, ಚಿತ್ರಾನ್ನ ಗೊಜ್ಜ. ಅನ್ನ ಮಾಡಿಬಿಟ್ಟು ಗೊಜ್ಜು ಮಾಡು, ಜಲ್ದಾಗುತ್ತೆ. ಅದಾದರೆ ತಿಂಬಾನ. ಅಮ್ಮೋಯ್ ಮಾಯಾ, ತಿಂಡಿ ಆಗಿದ್ರೆ ಹಾಕ್ಯಂಬರ್ರಿ. ನೋಡು, ನಿನ್ ಗಂಡ ಬಂದ. ತಿಂಡಿ ಆಗಿದ್ರೆ ಹಾಕ್ಯಂಬರ್ರಿ ಅಂತ ಇದ್ದಾನೆ. ಈಗ ಏನು ಹೇಳ್ತೀಯ ಅವನಿಗೆ? ನೀನೇ ಹೇಳು. ಮೋಯ್ ಕೇಳಿಸ್ತಿಲ್ವ? ಏನು ಮಾಡ್ತಾ ಇದ್ದೀರಿ ಅಡುಗೆ ಮನೆಗೆ? ಐದಿರೋ ಇಲ್ವೋ? ಇದೀವಿ ಕಣೋ, ನಿನ್ನ ಹೆಂಡತಿನೂ ಇಲ್ಲೇ ಇದ್ದಾಳೆ. ಏನು ಮಾಡ್ತಾ ಇದ್ರಿ ನೀವಿಬ್ರು ಇಲ್ಲಿ ನಿಂತ್ಕೊಂಡು? ತಿಂಡಿ ಹಾಕ್ಯಂಬರ್ರಿ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಬೇಗ ತಿಂಡಿ ತಿಂದ್ಬಿಟ್ಟು. ಆಗಿದ್ರಲ್ವಾ ತಿಂಡಿ ಹಾಕ್ಯಂಬರಕ್ಕೆ? ಇನ್ನೂ ಏನು ಮಾಡಿಲ್ಲ ಈ ಮರಗಿತ್ತಿ. ಇವಳಿಗೆ ನಾನೇ ಮಾಡಿಕ್ಬೇಕಂತೆ. ಅದಕ್ಕೆ ಅಡುಗೆ ಮನೆಯೂ ನೋಡಿಲ್ಲ ಸರಿಯಾಗಿ. ಇವಳು ಬಂದಾಗಿಂದ ನೋಡು ಅಡುಗೆ ಮನೆ ತೋರಿಸಿ ಎಲ್ಲೆಲ್ಲಿ ಏನೇನು ಇಕ್ಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೇಗನ ಮಾಡ್ಕೊಂಡು ತಾಂಬತ್ತಾಳ ಅಂತ ಕುಕ್ಕ ನಡಿ. ಮಾಯಾ, ಡ್ಯೂಟಿಗೆ ಹೋಗ್ಬೇಕು, ಬೇಗ ತಿಂಡಿ ಮಾಡ್ಕೊಂಡು ತಟ್ಟಿಗೆ ಹಾಕೊಂಡು ತಗೊಂಬ. ಬೇಗ ಬಾ. ತಾಂಬತ್ತಾಳೆ, ನಡಿಯೋ ನೀನು. ನಡಿ, ಅಲ್ಲಿ ಕುತ್ಕೊಂಡಿರೋಣ. ಏನಂಗೆ ಡ್ಯೂಟಿ? ಇವನು ಯಾವುದೋ ಗೌರ್ಮೆಂಟ್ ಕೆಲಸದಾಗ ಇದೆ ನೋಡು, ಡ್ಯೂಟಿಗೆ ಹೋಗ್ಬೇಕಂತೆ. ಡ್ಯೂಟಿಗೆ ಎಲ್ಲ ಮೂಟೆ ಹೊರಕ್ಕೆ ಹೋಗ್ತಾನೆ, ಅದನ್ನ ಡ್ಯೂಟಿ ಅಂತಾನೆ. ಡ್ಯೂಟಿನ ಈಗ ಅಕ್ಕಿ ಎಲ್ಲಿದಾವಪ್ಪ? ಮೊದಲು ಅಕ್ಕಿ ಇಕ್ಕನ. ಏನು ಕರ್ಮನೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.